ನಮ್ಮ ದೇಶದ ಹೆಮ್ಮೆಯ ಪ್ರತೀಕವಾದಂತಹ ಧ್ವಜ ನಿರ್ಮಾಣ ಆಗುವಂತಹ ಸ್ಥಳವಾದಂತಹ ಗರಗ ಆ ಒಂದು ಸ್ಥಳಕ್ಕೆ ಭೇಟಿ ನೀಡ್ತಾ ಇದ್ದೀವಿ. ಬನ್ನಿ ಧ್ವಜ ಹೇಗೆ ನಿರ್ಮಾಣ ಮಾಡ್ತಾರೆ, ಮತ್ತು ಬೇರೆ ಬೇರೆ ಯಾವ ಸ್ಥಳಗಳಲ್ಲಿ ನಿರ್ಮಾಣ ಆಗ್ತಾಯಿದೆ ಅಲ್ಲಿನ ಇತಿಹಾಸವನ್ನು ತಿಳಿದುಕೊಳ್ಳೋಣ. ಬನ್ನಿ ನಾವು ಹೋಗೋಣ. ಆತ್ಮೀಯರೇ, ಕರ್ನಾಟಕ ರಾಜ್ಯದ ಗಂಡು ಮೆಟ್ಟಿದ ನಾಡಾದಂತಹ ಧಾರವಾಡ ಜಿಲ್ಲೆಯ ಗರಗ ತಾಲೂಕಿನಲ್ಲಿ ನಾವಿದ್ದೀವಿ. ಜನನಿ ಜನ್ಮಭೂಮಿಯಸಿ ಸ್ವರ್ಗಾದಪಿ ಗರಿಯಸಿ. ಆಗಸ್ಟ್ 15 ಜನವರಿ 26 ಅಂತಂದರೆ ನಮಗೆಲ್ಲರಿಗೂ ಸಂಭ್ರಮದ ದಿನ. ಯಾಕಪ್ಪ ಅಂತಂದರೆ ಬಾನಂಗಲದಲ್ಲಿ ಹಾರಾಡುವಂತಹ ರಾಷ್ಟ್ರಧ್ವಜ ನಮ್ಮೆಲ್ಲರ ಹಿರಿಮೆಯ ಪ್ರತೀಕ. ಜಾತಿ, ಮತ, ಲಿಂಗ, ಧರ್ಮ ಭೇದವಿಲ್ಲದೆ ಎಲ್ಲರ ಐಕ್ಯತೆಯನ್ನು ಮೂಡಿಸುವಂಥದ್ದೇ ಈ ನಮ್ಮ ರಾಷ್ಟ್ರಧ್ವಜ. ವೀರ ವೀರಾಂಗನೆಯರ ತ್ಯಾಗ ಬಲಿದಾನಗಳ ಬಿಸಿ ನೆತ್ತರಿನ ಶಾಂತಿ ಸೌಹಾರ್ದತೆಯ ಸಮೃದ್ಧಿಯ ಐಕ್ಯತೆಯೇ ಈ ನಮ್ಮ ರಾಷ್ಟ್ರಧ್ವಜ. ಇಡೀ ಭಾರತ ದೇಶದಲ್ಲಿ ಇಂತಹ ರಾಷ್ಟ್ರಧ್ವಜವನ್ನು ನಿರ್ಮಾಣ ಮಾಡಲಿಕ್ಕೆ ನಮ್ಮ ಈ ಗರಗ ಪ್ರದೇಶದಲ್ಲಿ ಸಿಕ್ಕಿರುವಂಥದ್ದು ನಮ್ಮ ಹೆಮ್ಮೆಯ ವಿಚಾರ. ಹಾಗಾದರೆ ಈ ಒಂದು ಶ್ರೇಷ್ಠ ಭೂಮಿಯಲ್ಲಿದ್ದೀವಿ. ಇಲ್ಲಿ ಹೇಗೆ ಧ್ವಜ ಎಲ್ಲ ನಿರ್ಮಾಣ ಆಗುತ್ತೆ ಅನ್ನುವಂಥದ್ದನ್ನು ವಿಚಾರಿಸೋಣ, ಹೇಗೆ ರಚನೆ ಆಗುತ್ತೆ ಅನ್ನುವಂಥದ್ದನ್ನು ನೋಡೋಣ. ಆತ್ಮೀಯರೇ, 1954ರಲ್ಲಿ ಖಾದಿ ಗ್ರಾಮೋದ್ಯೋಗ ಸಂಸ್ಥೆ ಪ್ರಾರಂಭವಾಗಿ ರಾಷ್ಟ್ರಧ್ವಜವನ್ನು ಭಾರತದ ಕರ್ನಾಟಕದ ಹುಬ್ಬಳ್ಳಿಯ ಬೆಂಗೇರಿಯಲ್ಲಿ ನಿರ್ಮಾಣವಾಗ್ತಿತ್ತು. ಈ ರಾಷ್ಟ್ರಧ್ವಜಕ್ಕೆ ಬೇಕಾಗಿರುವಂತಹ ಬಟ್ಟೆಯನ್ನು ಧಾರವಾಡ ಜಿಲ್ಲೆಯ ಗರಗದಲ್ಲಿ ನೀಡ್ತಾಯಿದ್ರು. ಇತ್ತೀಚೆಗೆ ಈ ಸ್ಥಳದಲ್ಲಿಯೂ ಕೂಡ ರಾಷ್ಟ್ರಧ್ವಜಕ್ಕೆ ಪರ್ಮಿಷನನ್ನು ನೀಡಲಾಗಿದೆ. ಹಾಗಾದರೆ ಇಲ್ಲಿ ಯಾವ ರೀತಿಯಾಗಿ ಧ್ವಜವನ್ನು ನಿರ್ಮಾಣ ಮಾಡ್ತಾರೆ, ಯಾವ ವಿವಿಧ ರೀತಿಯಲ್ಲಿ ಧ್ವಜಗಳು ಹೇಗೆ ರಚನೆ ಆಗ್ತವೆ ಅನ್ನುವಂಥದ್ದನ್ನು ನೋಡೋಣ ಬನ್ನಿ. ಧ್ವಜ ನಿರ್ಮಾಣ ಪ್ರಕ್ರಿಯೆಯಲ್ಲಿ ಮೊದಲ ಹಂತ ನೂಲು ತಯಾರಿಕೆ, ಅದಾದ ನಂತರದಲ್ಲಿ ಕೋನ್ ಬೈಂಡಿಂಗ್. ಹಾಗಾದರೆ ಇಲ್ಲಿ ಹೇಗೆ ತಯಾರಾಗ್ತಿದೆ ಅನ್ನುವಂಥದ್ದನ್ನು ನೀವೇ ನೋಡಿ. ಸರ್, ಹಾಗಾದರೆ ಇಲ್ಲಿ ಆಗುವಂತಹ ಪ್ರಕ್ರಿಯೆ ಏನು? ಇದು ವಾರ್ಪಿಂಗ್ ಸೆಕ್ಷನ್ ಅಂತಾರೆ. ಇಲ್ಲಿ ವಾರ್ಪಿಂಗ್ ಅಂದ್ರೆ ಬೀಮ್ ಜಗ್ಗುವ ಕಾರ್ಯ ನಡೆಯುತ್ತೆ. ಈಗ ನಾವು ಕೋನ್ ವೈಂಡಿಂಗ್ ನೋಡ್ಕೊಂಡ್ವಿ. ಕೋನ್ ವೈಂಡಿಂಗ್ ಆದಮೇಲೆ ಬಾಬಿನ್ಸ್ ರೆಡಿ ಆಗ್ತಾವೆ. ಬಾಬಿನ್ಸ್ ಈ ಥರ ನಾವು ಸ್ಟೆಪ್ ಬೈ ಸ್ಟೆಪ್ ಹಚ್ಚಿರ್ತೇವೆ ರೀ. ಹಚ್ಚಿ ವಾರ್ಪ್ ಮಾಡ್ಕೊತೇವೆ. ಈ ಕ್ರಿಯೆ ಹೇಗೆ ನಡೀತೈತೆ ಅಂತ ಹೇಳಿ ಈಗ ನಾನು ಸ್ವಲ್ಪ ತೋರಿಸ್ತೇನೆ. ಈ ಸ್ಥಳದಲ್ಲಿ ಏನೇನು ರಚನೆ ಆಗುತ್ತೆ, ಹೇಗೆ ರಚನೆ ಆಗುತ್ತೆ ಅನ್ನುವಂಥದ್ದು. ಈಗ ನಾವು ಬೀಮ್ ಸುತ್ತೋದನ್ನು ನೋಡಿದ್ದೀವಿ ರೀ. ಬೀಮ್ ಸುತ್ತೋದ ನಂತರ ಈಗ ನಾವು ನೇಗೆಗೆ ಬರ್ತಾ ಇದ್ದೀವಿ. ಇಲ್ಲಿ ಹೇಗೆ ನಮ್ಮ ಕೆಲಸಗಾರರನ್ನು ನೇಗೆ ನೇಯ್ತಾರೆ ಅನ್ನೋದನ್ನು ನೀವು ವೀಕ್ಷಿಸ್ಬೋದು. ಈಗ ಅಲ್ಲಿ ಇದು ಬೀಮ್ ಜೊತೆ ಇವರು ಇದಕ್ಕೆ ಜೋಡಣೆ ಮಾಡ್ಕೊತಾರೆ. ನೇಕಾರ ಜೋಡಣೆ ಮಾಡ್ಕೊಂಡು ನೇಗೆ ಕೆಲಸವನ್ನು ಪ್ರಾರಂಭ ಮಾಡಿ ಇವರು ದಿನಕ್ಕೆ 8ರಿಂದ 10 ಮೀಟ್ರ್ ಬಟ್ಟೆಯನ್ನು ನೇಯ್ತಾರೆ.
ಸರ್, ಈ ಸ್ಥಳದಲ್ಲಿ ಏನೇನಾಗುತ್ತೆ, ಯಾವ ರೀತಿಯಾಗಿ ರಚನೆ ಆಗುತ್ತೆ ಧ್ವಜ ಅನ್ನುವಂಥದ್ದನ್ನು ತಿಳಿಸ್ಕೊಡಿ ಸರ್. ಇಲ್ಲಿ ಧ್ವಜ ಹೊಲಿಯುವ ಕಾರ್ಯ ನಡೆಯುತ್ತೈತ್ರಿ. ಇಲ್ಲಿ ನಾವೇನು ಮಾಡ್ತೀವಿ, ಈಗ ಅಲ್ಲೇ ಕಟಿಂಗ್ ಮಾಡಿ ಈ ನಮ್ಮ ಎಲ್ಲ ನುರಿತ ದರ್ಜಿಗಳಿಂದ ರಾಷ್ಟ್ರಧ್ವಜದ ಬಟ್ಟೆಯನ್ನು ಅವ್ರಿಗೆ ಕೊಡ್ತೀವಿ. ಅವರು ಸೈಜ್ ವಾರು ಆಗಿ BIS ಮಾರ್ಕಿಗೆ ಏನು ಇದು ಐತಿ, ನಾರ್ಮ್ ಐತಿ, ಅದರ ಪ್ರಕಾರ ಅವರು ಹೊಲಿಗೆಯನ್ನು ಮಾಡ್ತಾರೆ. ಆತ್ಮೀಯರೇ, ಇವತ್ತು ನಮ್ಮ ಜೊತೆಯಲ್ಲಿ ಈ ಒಂದು ಐತಿಹಾಸಿಕ ಪ್ರಸಿದ್ಧವಾದಂತಹ ಧಾರವಾಡ ಜಿಲ್ಲೆಯ ಗರಗದಲ್ಲಿ, ಅಂದರೆ ಖಾದಿ ಗ್ರಾಮೋದ್ಯೋಗದ ಈ ಒಂದು ಪ್ರದೇಶದ ಖಾದಿ ಗ್ರಾಮೋದ್ಯೋಗದ ಅಧ್ಯಕ್ಷರಾಗಿರುವಂಥ ಶ್ರೀಯುತ ಈಶ್ವರಪ್ಪ ಇಟ್ಟಿಗೆಯವರಿದ್ದಾರೆ. ಅವರು ಈ ಒಂದು ಸ್ಥಳದಲ್ಲಿ ಹೇಗೆ ಧ್ವಜ ನಿರ್ಮಾಣ ಆಗುತ್ತೆ ಅನ್ನುವಂತಹದರ ಸಂಪೂರ್ಣವಾದಂಥ ಮಾಹಿತಿಯನ್ನು ತಿಳಿಸ್ಕೊಡ್ತಾರೆ. ನಮಸ್ಕಾರ ಸರ್. ಈ ಒಂದು ಸ್ಥಳದಲ್ಲಿ ಯಾವ ರೀತಿಯಾಗಿ ಧ್ವಜ ನಿರ್ಮಾಣ ಆಗ್ತವೆ, ಯಾವ ವರ್ಷದಲ್ಲಿ ಪ್ರಾರಂಭ ಆಯಿತು ಅನ್ನುವಂಥದ್ದರ ಸಂಪೂರ್ಣ ಮಾಹಿತಿಯನ್ನು ನಮಗೆ ತಿಳಿಸ್ಕೊಡ್ಬೇಕು. ಇದು 1974ರಲ್ಲಿ ತನ್ನ ರಾಷ್ಟ್ರಧ್ವಜದ ಬಟ್ಟೆಯನ್ನು ನೇಯ್ತಾ ಬಂತು. ಇದಕ್ಕಿಂತ ಪೂರ್ವದಲ್ಲಿ ನಾವು ಉತ್ಕೃಷ್ಟವಾದ ಖಾದಿ ಬಟ್ಟೆಯನ್ನು ತಯಾರು ಮಾಡ್ತಿದ್ದೀವಿ. ಈ ಸಂಸ್ಥೆ 1956ನೇ ಸಾಲಿನಲ್ಲಿ ತನ್ನ ಖಾದಿ ಕೆಲಸವನ್ನು ಪ್ರಾರಂಭ ಮಾಡಿತು. ಶಂಕರ್ ಕರಡಿಗುಡ್ಡಿಯವರ ನೇತೃತ್ವದಲ್ಲಿ ಧಾರವಾಡ ತಾಲೂಕು ಸೇವಾ ಸಂಘದಲ್ಲಿ ಕೆಲಸ ಮಾಡುತ್ತಾ ಬಂತು. ತದನಂತರ ಇದು ಏನಾಯಿತು, ಸಂಸ್ಥೆ ಡಿಸೆಂಟ್ರಲೈಸ್ ಆಯಿತು. ಆವಾಗ ಇದು ಧಾರವಾಡ ತಾಲೂಕು ಗರಕ್ಷತ್ರಿಯ ಸೇವಾ ಸಂಘ ಸಂಪೂರ್ಣ ಸ್ವತಂತ್ರ ಸಂಸ್ಥೆಯಾಗಿ ಬೆಳವಣಿಗೆಗೊಂಡಿತು. 74ರಿಂದ ನಾವು ಇಲ್ಲಿವರೆಗೆ ಈ ರಾಷ್ಟ್ರಧ್ವಜದ ಬಟ್ಟೆಯನ್ನು ನೇಯುತ್ತಾ ಬಂದಿದ್ವಿ. BIS ಮಾರ್ಕಿನ ರಾಷ್ಟ್ರಧ್ವಜದ ಬಟ್ಟೆಯನ್ನು ನಾವು ನೇಯುತ್ತಾ ಬಂದಿದ್ವಿ. ಇದನ್ನು ನಾವು ಮುಂಬೈಗೆ ಕಳಿಸ್ತಿದ್ವಿ. ಮುಂಬೈದಲ್ಲಿ ಧ್ವಜ ಬಣ್ಣ ಹಾಕಿ ಹೊಲಿಗೆ ಮಾಡಿ ಹಾಕಿ ಬರ್ತಿದ್ದು. ಅವು ಮರಳಿ ನಮ್ಮ ಸಂಸ್ಥೆಗೆ ಬಂದು ಮಾರಾಟ ಆಗ್ತಿದ್ದು. ಆ ಬಣ್ಣ ಹಾಕುವುದು ಹಾಗೂ ಹೊಲಿಗೆ ಅವನಿಗೆ ನಾವು ಅವನ ಮಜೂರಿಯನ್ನು ಮಾತ್ರ ಕೊಡ್ತಿದ್ವಿ. ಈಗ 2023ನೇ ಸಾಲಿನಲ್ಲಿ ನಮಗೆ BIS ಮಾರ್ಕಿನ ಒಂದು ಪರವಾನಿಗೆ ಸಿಕ್ತು. ಈಗ ನೇಯ್ಗೆ, ನೂಲು ಹಾಗೂ ಧ್ವಜಕ್ಕೆ ಅಚ್ಚು ಹಾಕುವ ಕೆಲಸ ಸಂಪೂರ್ಣವಾಗಿ ಎಲ್ಲ ಈ ಗರಗ ಸಂಸ್ಥೆಯಲ್ಲೇ ನಡೆಯುತ್ತೆ. ನಮಗೆ ದೇಶದಲ್ಲಿ ಎಲ್ಲಿಲ್ಲದ ಬೇಡಿಕೆ ಈ ನಮ್ಮ ಗರಗ ರಾಷ್ಟ್ರಧ್ವಜಕ್ಕೆ ಬರ್ತಾ ಇದೆ. ಅದನ್ನು ನಮಗೀಗ ಪೂರೈಸೋಕೆ ಆಗವಲ್ತು. ಯಾಕಂದ್ರೆ ಅಲ್ಪಾವಧಿಯಲ್ಲೇ ನಮಗೆ ಪರ್ಮಿಷನ್ ಸಿಕ್ಕಿದೆ. ಜೂನು 3ನೇ ತಾರೀಕು 2023ಕ್ಕೆ ನಮಗೆ BIS ಮಾರ್ಕ್ ಮಾನ್ಯತೆ ಆಯ್ತು. ಅಲ್ಲಿಂದ ಈಗ ನಾವು ಸ್ವಲ್ಪ ಪ್ರಮಾಣದಲ್ಲಿ ಧ್ವಜವನ್ನು ತಯಾರು ಮಾಡ್ತೀವಿ. ಬೇಡಿಕೆ ನೋಡಿದ್ರೆ ಭಾಳಷ್ಟಿದೆ, ಆದ್ರೆ ಪೂರೈಸೋಕ್ಕೆ ಆಗವಲ್ತು. ಮುಂದಿನ ದಿನಮಾನದೊಳಗೆ ಸಂಪೂರ್ಣವಾಗಿ ನಾವು ಶಕ್ತರಾಗಿ ಇಡೀ ದೇಶವ್ಯಾಪಿ ನಾವು ರಾಷ್ಟ್ರಧ್ವಜವನ್ನು ಸರಬರಾಜು ಮಾಡುತ್ತೇವೆ ಅಂಥೇಳಿ ನನ್ನ ಅನಿಸಿಕೆ. ಇದನ್ನು ರಾಷ್ಟ್ರಧ್ವಜ ತಯಾರಿಕೆ ಅಂದ್ರೆ ಇದು ಕಷ್ಟದ ಕೆಲಸ. ಯಾಕಂದ್ರೆ ಬಣ್ಣ ಹಾಕಬೇಕು, ಅಶೋಕ ಚಕ್ರವನ್ನು ಪ್ರಿಂಟ್ ಹಾಕಬೇಕು, ಹಾಗೂ ಹೊಲಿಗೆ ಅದಕ್ಕೆ ರೂಪ್ ಹಾಕಬೇಕು, ಟ್ಯಾಗಲ್ ಕಟ್ಟಬೇಕು. ಇದು ಸಂಪೂರ್ಣವಾಗಿ ಎಲ್ಲ ಕೈಲಿಂದನೇ ಆಗಬೇಕು. ನೇಗೆ ನೂಲು ಕೈಯಿಂದ, ನೇಗೆ ಕೈಯಿಂದ, ಹಾಗೂ ರಾಷ್ಟ್ರಧ್ವಜದ ಹೊಲಿಗೆ ಹಾಗೂ ಅದಕ್ಕೆ ರೂಪ ಹಾಕೋದು ಇವೆಲ್ಲ ಕೈಲಿಂದ ಆಗೋದ್ರಿಂದ ಸಮಯ ಭಾಳ ಹಿಡಿಯುತ್ತೆ. ಹೀಗಾಗಿ ನಾವು ಇನ್ನೂ ನುರಿತ ಕಾರ್ಮಿಕರನ್ನು ಇಲ್ಲಿ ತಯಾರು ಮಾಡ್ಕೋಬೇಕಾಗೈತಿ. ಈಗ ನಾವೇ ಸ್ವತಃ ಕಾರ್ಯಕರ್ತರ ನಿಂತು ಈ ರಾಷ್ಟ್ರಧ್ವಜ ನಿರ್ಮಾಣದಲ್ಲಿ ತೊಡಗಿಕೊಂಡಿದ್ದೇವೆ. ಹೀಗಾಗಿ ನಮಗೆ ಸಂಪೂರ್ಣವಾಗಿ ಪೂರೈಸೋಕ್ಕೆ ಆಗವಲ್ತು. ಮುಂದಿನ ದಿನಮಾನದೊಳಗೆ ಇದನ್ನು ಇಡೀ ದೇಶದ ತುಂಬೆಲ್ಲ ಪೂರೈಕೆ ಮಾಡ್ತೇವೆ ಅಂಥೇಳಿ ಹೇಳಕ್ಕೆ ಬಯಸ್ತೇವೆ. ನಮಸ್ಕಾರ ರೀ. ಎಷ್ಟು ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಾಯಿದ್ದೀರಿ? ಕನಿಷ್ಠ 35 ವರ್ಷ ಆಯ್ತು ರೀ. ನಮ್ಮ ತಾಯಿಯವ್ರು ಕೆಲಸ ಮಾಡ್ತಿದ್ರು ರೀ ಇಲ್ಲಿ. ನಾ ಶಾಲೆಗೆ ಹೋಗಿದ್ರಿ, ಸಣ್ಣವಳಿದ್ದೀನಿ ರೀ. ನನಗೆ ಅದನ್ನು ನೋಡಿ ನನಗೆ ಧ್ಯಾನ ಎಲ್ಲ ಅದ್ರ ಒಳಗೆ ಇರ್ತಿತ್ತು ರೀ. ನನಗೆ ಶಾಲೆ ಒಳಗೆ ತಲೆನ ಬರಲಿಲ್ಲ ರೀ. ಅದು ನಾ ಕಲಿಬೇಕು ಅಂತೇಳಿ ನನಗೆ ಇದನ್ನು ಕಲಿಬೇಕು ಅನ್ನುವಂಥ ಆಸೆ ಹುಡ್ತಿರಿ ತಲೆ ಒಳಗೆ. ಹೀಗಾಗಿ ನಮ್ಮ ತಂಗಿ ಅವರು, ನಮ್ಮ ಅಣ್ಣ, ನಮ್ಮ ಅಕ್ಕ ಎಲ್ಲರೂ ಇದನ್ನು ಕೆಲಸ ಮಾಡ್ಯಾರ ರೀ. ಈಗ ನಾನು ಇಷ್ಟು 30-35 ವರ್ಷ ಆದ್ರೂ ನಾ ಇಲ್ಲಿ ಕೆಲಸ ಮಾಡಾಕತ್ತೀರಿ.
ನನಗೆ ಇದನ್ನೂ ಮಾಡ್ಬೇಕನ್ನುವಂಥದ್ದು ಆಸೆ ಐತ್ರಿ. ನನ್ನಂತಾರು ಮಹಿಳೆಯವರು ಮತ್ತು ಇದನ್ನು ಅವರೂ ಮಾಡ್ಬೇಕ್ರಿ. ಅವ್ರಿಗೂ ಆಸೆ ಹುಟ್ಟಬೇಕು, ಇದನ್ನು ಮಾಡ್ಬೇಕು, ನಾನು ನಮ್ಮ ದೇಶದೊಳಗೆ ಇದನ್ನು ಖಾದಿ ಹುಟ್ಟಿಸ್ಬೇಕು, ನಾವು ಇದನ್ನು ನಡೆಸ್ಕೊಂಡು ಹೋಗಬೇಕು ಅನ್ನುವಂಥದ್ದು ಅವ್ರಿಗೂ ಆಗ್ಬೇಕ್ರಿ. ನನಗೆ ಇದು ಸಾಲಿಗಿಂತ ಇದು ನನಗೆ ಭಾಳ ಇಷ್ಟ ಆಯ್ತು ರೀ. ನಾ ಸಾಲಿ ಬಿಟ್ಟು ಇದನ್ನು ಮಾಡಿದ್ರಿ, ನನಗೆ ಖುಷಿ ಅನ್ನಿಸ್ತು ರೀ. ಇದರಿಂದ ನಿಮ್ಮ ಜೀವನ ಸಾಗ್ತಾ ಇದೆಯಾ? ಗಾಂಧೀಜಿ ಹೆಂಗೆ ನಡೆಸ್ಯಾನ ಜೀವನ ನಂದು ಹಂಗೆ ನಡೆದೈತೆ ರೀ. ಗಾಂಧೀಜಿ ಜೀವನ ಹೆಂಗೆ ನಡೀತಲ್ರಿ, ಒಮ್ಮೆ ಉಪವಾಸ, ಒಮ್ಮೆ ಒಮ್ಮೆ ಉಪವಾಸನ ನಡೆದಾನು, ಹಂಗೆ ನಂದು ಜೀವನ ನಡೆದೈತೆ ರೀ. ಅಂದರೆ ನಿಮ್ಮ ಜೀವನ ಪೂರ್ತಿ ಈ ರಾಷ್ಟ್ರಧ್ವಜ ನಿರ್ಮಾಣದಲ್ಲೇ ಹೋಗ್ಬೇಕ್ರಿ. ನಾ ಈ ಥರಾಗ ಹೋಗ್ಬೇಕ್ರಿ, ಇನ್ನೂ ಆದರೂ ನನ್ನ ಜೀವನನ ಈ ಥರಾಗ ಹೋಗ್ಬೇಕ್ರಿ. ನನಗೆ ಅಷ್ಟು ಖುಷಿನ ಐತ್ರಿ ಇದನ್ನು ಮಾಡ್ಬೇಕು ನಾನು ಅನ್ನುವಂಥ. ಮತ್ತೊಂದು ನನಗೆ ತಲೆ ಒಳಗೆ ಯಾವುದೂ ಇಲ್ಲರಿ. ನಾ ಇದು ನನ್ನ ಜೀವ, ನನ್ನ ಉಸಿರು ಇರೋ ಮಟ್ಟ ಇದನ್ನು ಮಾಡ್ಬೇಕನ್ನೋ ಆಸೆ ನನಗೆ. ಆತ್ಮೀಯ ಸ್ಪರ್ಧಾ ಮಿತ್ರರೇ, ನಮ್ಮ ದೇಶದ ಹೆಮ್ಮೆಯ ಪ್ರತೀಕವಾದಂತಹ ಭಾರತೀಯ ರಾಷ್ಟ್ರೀಯ ಧ್ವಜ ಹೇಗೆ ರಚನೆಯಾಯಿತು, ಕರ್ನಾಟಕದ ಯಾವ ಪ್ರದೇಶದಲ್ಲಿ ರಚನೆ ಆಗ್ತಿದೆ ಅನ್ನುವಂಥದ್ದನ್ನು ಸಂಪೂರ್ಣ ಮಾಹಿತಿಯನ್ನು ನಿಮಗೆ ನೀಡಿದ್ದೀನಿ. ಇದೇ ರೀತಿಯಾಗಿ ಇತಿಹಾಸಕ್ಕೆ ಸಂಬಂಧಪಟ್ಟಂಥ ಇನ್ನೂ ಹೊಸ ರೀತಿಯಾದಂಥ ವಿಭಿನ್ನ ರೀತಿಯಾದಂಥ ಅಪ್ಡೇಟ್ಸ್ ಒಂದಿಗೆ ನಾನು ಮುಂಬರುವಂತಹ ದಿನಮಾನಗಳಲ್ಲಿ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ವೀಕ್ಷಿಸಿ ವಿದ್ಯಾಕಾಶಿ ಕರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಧನ್ಯವಾದಗಳು. ಎಲ್ರಿಗೂ ಸಿಗಲ್ಲ ಇಂಥ ಪುಣ್ಯವಾದ ಕೆಲಸ. ಭಾರತದ ನೆಲದಲ್ಲಿ ಸಾವಿರಾರು ಊರುಗಳಿದೆ, 10 ಭಾಷೆಗಳಿದೆ, ಆದರೆ ಕನ್ನಡಿಗನಿಗೆ ಮಾತ್ರ ಬಾವುಟ ನೇಯೋ ಭಾಗ್ಯ ಸಿಕ್ಕಿರೋದು.